ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ನೋಡೋಣ ಇವತ್ತು ಯಾವೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ತಿಳ್ಕೊಳ್ಳೋಣ. ಜೊತೆಗೆ ನಿನ್ನೆ ತರನೇ ಇವತ್ತು ಕೂಡ ನಮ್ಮ ಇಂಡೆಕ್ಸ್ ಅಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ ಭರ್ಜರಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದರ ಬಗ್ಗೆ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 0.64% ಅಥವಾ 159 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಮೋರ್ ದನ್ 0.5% ಡೌನ್ ಆಗಿದೆ. ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ನಮಗೆ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಬಂದಿದೆ ಅನ್ಸುತ್ತೆ. ಬಟ್ ಚಾರ್ಟ್ ನೋಡಬಹುದು, ನಿನ್ನೆ ಯಾವ ರೀತಿ ಇತ್ತು ಅದೇ ರೀತಿ ಚಾರ್ಟ್ ಇವತ್ತು ಕೂಡ ಇದೆ. ಆಲ್ಮೋಸ್ಟ್ 24,463 ರೇಂಜ್ ಅಲ್ಲಿ ಇತ್ತು 3:15ಕ್ಕೆ. ಅಲ್ಲಿ F&O ಟ್ರೇಡಿಂಗ್ ಸ್ಟಾಪ್ ಆಯ್ತು. ನಂತರ 3:30ಕ್ಕೆ ಪ್ರೈಸಸ್ ಅಡ್ಜಸ್ಟ್ ಆದಾಗ ನೋಡಬಹುದು 24,614 ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ಆಲ್ಮೋಸ್ಟ್ ಮೋರ್ ದನ್ 150 ಪಾಯಿಂಟ್ಸ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅಂದ್ರೆ ನಿನ್ನೆ ಕೂಡ ಇದೇ ರೀತಿ ರಿಯಾಕ್ಷನ್ ಇತ್ತು, ಇವತ್ತು ಕೂಡ ಸೇಮ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಜೊತೆಗೆ ಇವತ್ತು ಒಂದೇ ಒಂದು ಡಿಫರೆನ್ಸ್ ಏನಂತಂದ್ರೆ ಹತ್ತತ್ರ ಮ್ಯಾಚ್ ಆಗಿದೆ. ನಿನ್ನೆ ಸೆನ್ಸೆಕ್ಸ್ಗೂ ಹಾಗೂ ನಿಫ್ಟಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಡಿಫರೆನ್ಸ್ ಇತ್ತು. ಇವತ್ತು ಕೂಡ ಡಿಫರೆನ್ಸ್ ಇದೆ, ಯಾಕಂದ್ರೆ ಇಲ್ಲಿ 0.27% ಮಾತ್ರ ಡೌನ್ ಫಾಲ್ ಇದೆ. ಬಟ್ ಅಲ್ಲಿ 0.64% ಇದೆ. ಬಟ್ ಸ್ಟಿಲ್ ನಿನ್ನೆ ರೀತಿ ಬಿಗ್ ಡಿಫರೆನ್ಸ್ ಇಲ್ಲ. ಬಟ್ ಸ್ಟಿಲ್ ಇವತ್ತು ಕೂಡ ಒಂದು ಸ್ವಲ್ಪ ಡಿಫರೆನ್ಸ್ ಆಗಿದೆ, ಡೈವರ್ಜೆನ್ಸ್ ಕಂಡು ಬಂದಿದೆ. ಏನು ಚಾರ್ಟ್ ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಚಾರ್ಟ್ ನಿಫ್ಟಿದು ಯಾವ ರೀತಿ ಇದೆ ಅಂತ. 3:15ಕ್ಕೆ F&O ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ. ಆನಂತರ ಒಂದಷ್ಟು ಪ್ರೈಸ್ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ನ ನಂತರ ಈ ರೀತಿ ಬದಲಾವಣೆ ಕಂಡು ಬಂದಿದೆ ಇವತ್ತು ಕೂಡ. ನಿನ್ನೆ ಕೂಡ ಇದೇ ರೀತಿ ಇತ್ತು. ನಾವು ಸ್ವಲ್ಪ ಹಿಂದೆ ಹೋದ್ರೆ ಇಲ್ಲೇ ಇದೆ ನೋಡಬಹುದು. ಇದು ನಿನ್ನೆಯ ಕ್ಯಾಂಡಲ್. ಸ್ವಲ್ಪ ಝೂಮ್ ಮಾಡಿದ್ರೆ ಇದು ಇವತ್ತಿಂದಾದ್ರೆ ಹಾಗೆ ಇನ್ನು ಈ ಕಡೆ ಬಂದ್ರೆ ನೋಡಬಹುದು ನಿನ್ನೆ ಯಾವ ರೀತಿ ಇದೆ ಅಂತ. ಸೊ ಸಿಮಿಲರ್ ಪರ್ಫಾರ್ಮೆನ್ಸ್ ನಿನ್ನೆ ಕೂಡ ಇತ್ತು, ಇವತ್ತು ಕೂಡ ಅದೇ ರೀತಿ ಇದೆ. ಬಟ್ ಡಿಫರೆನ್ಸ್ ಏನಂದ್ರೆ ನಿನ್ನೆ ಮಾರ್ಕೆಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದು, ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಅಷ್ಟೇ ವಾಲಟೈಲ್ ಇದೆ ಕೊನೆ ಮೂಮೆಂಟ್ ಅಲ್ಲಿ. ಯಾಕೆ ಈ ರೀತಿ ಪರ್ಫಾರ್ಮೆನ್ಸ್? ಈಗಾಗಲೇ ನಾನು ನಿನ್ನೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ, ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ. ಇತ್ತೀಚಿನ ಸೆಬಿ ಬದಲಾವಣೆಗಳು ಈ ರೀತಿಯ ರಿಯಾಕ್ಷನ್ ಗೆ ಕಾರಣ ಆಗ್ತಾ ಇದೆ. ಎಸ್ಪೆಷಲಿ ತುಂಬಾ ಜನ ಅಂದ್ಕೊಂಡಿದ್ದೇನಂತಂದ್ರೆ ಮೇ ಬಿ ಮೊದಲನೇ ದಿನಕ್ಕೆ ಇದು ಸೀಮಿತ ಆಗಬಹುದು ಅಂತ. ಬಟ್ ಎರಡನೇ ದಿನ ಕೂಡ ಅದೇ ಕಂಟಿನ್ಯೂ ಆಗಿದೆ. ಇದ್ರ ಬಗ್ಗೆ ಕೆಲವೊಂದು ರಿಪೋರ್ಟ್ ಗಳು ಕೂಡ ಇದಾವೆ. ಆ ರಿಪೋರ್ಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. ಆನಂತರ ನಿಫ್ಟಿ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನಿಫ್ಟಿ ನೆಕ್ಸ್ಟ್ 15 ಅಲ್ಲಿ ನೋಡಬಹುದು 0.53% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಫ್ಟಿ 100 ಅಲ್ಲಿ 0.62% ಡೌನ್ ಇದೆ. ನಿಫ್ಟಿ 200 0.56% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.47% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಅಂದ್ರೆ 0.5% ಅಥವಾ ಅಬವ್ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.47% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.29% ಡೌನ್ ಇದೆ. ಮಿಡ್ ಕ್ಯಾಪ್ 115 ಅಲ್ಲಿ 0.3% ಡೌನ್ ಇದೆ. ಅಂದ್ರೆ ಇಲ್ಲಿ 0.3 ಇಂದ 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 ಅಲ್ಲಿ 0.06% ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.23% ಪಾಸಿಟಿವ್ ಇದೆ. ಹಾಗೆ ಸ್ಮಾಲ್ ಕ್ಯಾಪ್ 215 ಅಲ್ಲಿ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಇದರಲ್ಲಿ ಸ್ಮಾಲ್ ಕ್ಯಾಪ್ ಇವತ್ತು ಬೆಟರ್ ಪರ್ಫಾರ್ಮ್ ಮಾಡಿದೆ. ಮೈಕ್ರೋ ಕ್ಯಾಪ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. 0.43% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡೋದಾದ್ರೆ ಇವತ್ತು 2 ಸೆಕ್ಟರ್ ಮಾತ್ರ ಪಾಸಿಟಿವ್ ಅಲ್ಲಿ ಕಾಣ್ತಿದೆ, ನಿಫ್ಟಿ ಮೆಟಲ್ ಹಾಗೂ ಮೀಡಿಯಾ. ನಿಫ್ಟಿ ಮೆಟಲ್ 0.91% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ರೆ ಮೀಡಿಯಾ 2.03% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ಆಟೋ ಸೆಕ್ಟರ್ 0.44% ಡೌನ್ ಇದೆ. ಬ್ಯಾಂಕ್ 0.58% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಫೈನಾನ್ಷಿಯಲ್ ಸರ್ವಿಸಸ್ 0.52% ಡೌನ್ ಇದ್ದಾವೆ. FMCG 0.88% ಡೌನ್ ಪರ್ಫಾರ್ಮೆನ್ಸ್ ಇದೆ. IT 0.82% ಡೌನ್ ಇದೆ. ಫಾರ್ಮಾದಲ್ಲಿ 0.24% ಡೌನ್ ಇದೆ. PSU ಬ್ಯಾಂಕ್ 0.08% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ರಿಯಾಲ್ಟಿ 2.39% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಪ್ರೈವೇಟ್ ಬ್ಯಾಂಕ್ 0.66% ಡೌನ್ ಇದೆ. ಹೆಲ್ತ್ ಕೇರ್ ಅಲ್ಲಿ 0.22% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.78% ಡೌನ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 1.15% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಕೆಮಿಕಲ್ 0.44% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವಿ. ರಿಯಾಲ್ಟಿ ಹಾಗೂ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಯುರೋಪಿಯನ್ ಮಾರ್ಕೆಟ್ ಗಳು ನೋಡಬಹುದು ಪಾಸಿಟಿವ್ ಅಲ್ಲೇ ಇದ್ದಾವೆ. ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ, ಫ್ಲಾಟಿಸ್ಟ್ ಅಪ್ ಟು 0.8% ಅಥವಾ 1% ವರೆಗೂ ಕೂಡ ಪಾಸಿಟಿವ್ ಇದ್ದಾವೆ. ಬಟ್ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇದರಲ್ಲಿ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇವತ್ತು ಪರ್ಫಾರ್ಮ್ ಮಾಡಿರೋದು. ಏಷ್ಯನ್ ಮಾರ್ಕೆಟ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದವೆ. ಹಾಗೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲೂ ತುಂಬಾ ದೊಡ್ಡ ಮಟ್ಟದ ರ್ಯಾಲಿ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇಲ್ಲದೆ ಇರಬಹುದು, ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂತೂ ಇದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಬದಲಾವಣೆ ಆಯ್ತು ಅಂತ ನೋಡೋದಾದ್ರೆ ಅಪ್ ಟು 1.5% ಡೌನ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ಮಾರ್ನಿಂಗ್ ಕೂಡ ನೋಡಿದಾಗ ಆಲ್ಮೋಸ್ಟ್ ಸಿಮಿಲರ್ ಪರ್ಫಾರ್ಮೆನ್ಸ್ ಇತ್ತು, ಅಲ್ಲೇನಂತ ಚೇಂಜಸ್ ಆಗಿಲ್ಲ. ಮಿಡ್ಲ್ ಈಸ್ಟ್ ಇಂದ ಒಂದಷ್ಟು ಸುದ್ದಿಗಳು ಬಂದಿದ್ದಾವೆ. ಇರಾನ್ ಅಮೆರಿಕದ ಪ್ರಪೋಸಲ್ ಅನ್ನ ತಿರಸ್ಕರಿಸಿದೆ ಅನ್ನುವಂತ ಸುದ್ದಿಗಳು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇದೆ ಇವತ್ತು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನು ಬಳಸಿಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ಮೊದಲಿಗೆ ಈ CAS ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ಅಂದ್ರೆ ನಮ್ಮ ನಿಫ್ಟಿ ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದೆ ಅಂತ. ಯಾಕಂದ್ರೆ ಈ CAS ಅಲ್ಲಿ ಆದಂತ ಬದಲಾವಣೆನೆ ಇದಕ್ಕೆ ಪ್ರಮುಖ ಕಾರಣ. ಜೊತೆಗೆ ಈ ಬದಲಾವಣೆ ಏನು ಸೆಬಿ ಮಾಡಕ್ಕೆ ಹೊರಟಿತ್ತು, ಹಿಂದೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು, ಆಗ ಫಾರಿನ್ ಇನ್ವೆಸ್ಟರ್ಸ್ ಇದನ್ನ ವೆಲ್ಕಮ್ ಮಾಡಿದ್ರು ಕೂಡ. ಅಂದ್ರೆ ಈ ಸೆಬಿಯ ನಿರ್ಧಾರ ಏನಿದೆ ನಮ್ಮ ಮಾರ್ಕೆಟ್ ನ ಗ್ಲೋಬಲ್ ಮಾರ್ಕೆಟ್ ಗಳ ಲೆವೆಲ್ ಗೆ ತಗೊಂಡೋಗುವಂತದ್ದು. ಅಂದ್ರೆ ಟೆಕ್ನಾಲಜಿ ವೈಸ್ ಹಾಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೈಸ್ ಆ ಪ್ರಯತ್ನದ ಭಾಗವಾಗಿ ಈ CAS ಅನ್ನ ಅಳವಡಿಸಿತ್ತು. ಬಟ್ ಇದಕ್ಕೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ ಅಪೋಸ್ ಮಾಡಿದ್ವು ಕೂಡ. ಆಗ್ಲೇ ಕೆಲವೊಂದು ಆರ್ಟಿಕಲ್ಸ್ ಬಂದಿದ್ವು. ಬಟ್ ಸೆಬಿ ಅದನ್ನ ನಾವು ಹೊಸದಾಗಿ ಮುಂದಕ್ಕೆ ಹೆಜ್ಜೆ ಇಡ್ಲೇಬೇಕು ಅಂತ ಈ ಬದಲಾವಣೆಗಳನ್ನ ಅನೌನ್ಸ್ ಮಾಡಿತ್ತು. ಬಟ್ ಈಗ ಅದೇ ಒಂದಷ್ಟು ಡಿಸ್ಕಷನ್ಗೂ ಕೂಡ ಕಾರಣ ಆಗ್ತಾ ಇದೆ. ಮಾರ್ಕೆಟ್ ಅಲ್ಲಿ ಬಿಗ್ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಗೋ ಮೂಲಕ. ಹಾಗಾದ್ರೆ ಇದ್ರ ಬಗ್ಗೆ ಈ ಹಿಂದೆ ಹಾಗೂ ಈಗ ಏನ್ ಹೇಳ್ತಿದ್ದಾರೆ ಪಾರ್ಟಿಸಿಪೆಂಟ್ಸ್ ಅಂತ ನೋಡಿದ್ರೆ, ಲಿಕ್ವಿಡಿಟಿ ನಾಟ್ ದ ಆಕ್ಷನ್ ವಾಸ್ ದ ಕನ್ಸರ್ನ್. ಲಿಕ್ವಿಡಿಟಿ ಬಗ್ಗೆ ಏನೀಗ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆಯಲ್ಲ, ಅದಕ್ಕೆ ಲಿಕ್ವಿಡಿಟಿ ಬಗ್ಗೆ ಒಂದಷ್ಟು ಪಾರ್ಟಿಸಿಪೆಂಟ್ಸ್ ಅಬ್ಜೆಕ್ಷನ್ ಅನ್ನ ಈ ಹಿಂದೆ ವ್ಯಕ್ತಪಡಿಸಿದ್ದಾರೆ. ನೋಡಬಹುದು, ಅಬ್ಜೆಕ್ಷನ್ ವಾಸ್ ನೆವರ್ ಟು ದ ಕಾನ್ಸೆಪ್ಟ್ ಆಫ್ ಎ ಕ್ಲೋಸಿಂಗ್ ಆಕ್ಷನ್. ಈಗೇನು ಕ್ಲೋಸಿಂಗ್ ಆಕ್ಷನ್ ಸೆಷನ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 3:15ಕ್ಕೆ ಫಂಡ್ ಸೆಷನ್ ಅನ್ನ ಕ್ಲೋಸ್ ಮಾಡಿ ನಂತರ ಪ್ರೈಸ್ ಡಿಟರ್ಮಿನೇಷನ್ ಏನ್ ನಡೀತಾ ಇದೆ, ಆಕ್ಷನ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಬ್ಜೆಕ್ಷನ್ ಇಲ್ಲ. ಬಟ್ ಲಿಕ್ವಿಡಿಟಿಗೆ ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸಿದ್ದಾರೆ ನೋಡಬಹುದು. ಬಟ್ ಟು ವೆದರ್ ಇಂಡಿಯಾಸ್ ಮಾರ್ಕೆಟ್ had sufficient institutional participation for it to function efficiently. ಅಂದ್ರೆ ಅಲ್ಲಿ ಲಿಕ್ವಿಡಿಟಿ ಕ್ರಂಚ್ ಉಂಟಾಗುತ್ತಲ್ಲ, ಅದಕ್ಕೆ ಸಫಿಶಿಯಂಟ್ ಇದೆಯಾ ಇಂಡಿಯನ್ ಮಾರ್ಕೆಟ್, ಇದನ್ನ ನಾವು ನೋಡ್ಬೇಕಾಗುತ್ತೆ ಅನ್ನುವಂತ ಕನ್ಸರ್ನ್ ಅನ್ನ ಈ ಹಿಂದೆ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅನದರ್ ಕನ್ಸರ್ನ್ ನೋಡಬಹುದು ರಿಲೇಟೆಡ್ ಟು ಡಿರೈವೇಟಿವ್ಸ್. Participants argued that while cash market price discovery would end through the auction, derivatives would continue trading, potentially leading to temporary divergences between the cash and future markets. So, cash market price discovery auction ಮೂಲಕನೇ ಆಗ್ತಿರುವಾಗ ಡಿರೈವೇಟಿವ್ಸ್ ಟ್ರೇಡಿಂಗ್ ಮುಂದುವರೆದ್ರೆ ಟೆಂಪರರಿ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಗಬಹುದು ಕ್ಯಾಶ್ ಅಂಡ್ ಫ್ಯೂಚರ್ ಮಾರ್ಕೆಟ್ಸ್ ಅಲ್ಲಿ ಅನ್ನುವಂತ ಕನ್ಸರ್ನ್ ಅನ್ನ ವ್ಯಕ್ತಪಡಿಸಿದರೆ ಎಕ್ಸಾಕ್ಟ್ಲಿ 2 days ಅಲ್ಲಿ ಇದೇ ಆಗಿರೋದು. ಏನು ಕನ್ಸರ್ನ್ಸ್ ಇತ್ತು ಅದೇ ಕಂಡು ಬಂದಿದೆ ಇಲ್ಲಿ. ಬಟ್ ಇವರ ಆರ್ಗ್ಯುಮೆಂಟ್ಸ್ ಅನ್ನ ಸೆಬಿ ರಿಜೆಕ್ಟ್ ಮಾಡಿದೆ. ಆಗಿನ ಸಂದರ್ಭದಲ್ಲಿ ಸೆಬಿ ರಿಜೆಕ್ಟೆಡ್ that argument, saying preserving market inefficiencies was not a valid regulatory objective. ಮಾರ್ಕೆಟ್ ನ inefficiencies ನ ನಾವು ಪ್ರಿಸರ್ವ್ ಮಾಡೋದು ರೆಗ್ಯುಲೇಟರಿ ಆಬ್ಜೆಕ್ಟಿವ್ ಆಗಿರೋದಿಲ್ಲ ಅನ್ನೋಂತ ಮಾತನ್ನ ಹೇಳಿ ಅದನ್ನ ರಿಜೆಕ್ಟ್ ಮಾಡಿದೆ ಕನ್ಸಲ್ಟೇಷನ್ ಸಂದರ್ಭದಲ್ಲಿ. ಬಟ್ ಈಗ ಮಾರ್ಕೆಟ್ ಅಲ್ಲಿ ಈ ರೀತಿಯ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ನಂತರ ಯಾವ ಡಿಸಿಷನ್ ಅನ್ನು ತಗೊಳುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಮಾರ್ಕೆಟ್ ನ ಗ್ಲೋಬಲ್ ಸ್ಟ್ಯಾಂಡರ್ಡ್ ಗೆ ಮ್ಯಾಚ್ ಮಾಡೋದಕ್ಕೆ ಹೊರಟಂತ ಸೆಬಿಗೆ ಒಂದು ಚಾಲೆಂಜ್ ಎದುರಾಗಿದೆ. ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಏನ್ ನಿರ್ಧಾರಗಳನ್ನ ತಗೊಳುತ್ತೆ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳ ಕಡೆ ನಾವು ಬಂದ್ರೆ, ರೆಸ್ಟೋರೆಂಟ್ ಬ್ರಾಂಡ್ಸ್ ಏಷ್ಯಾ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಪನ್ನೀರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ನಿನ್ನೆ ಅನೌನ್ಸ್ ಆದಂತಹ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ನ ಮೂಲಕ ಮಾರ್ಕೆಟ್ ಕೂಡ ಅಪ್ರಿಶಿಯೇಟ್ ಮಾಡಿದೆ. ಇನ್ನು LIC ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸುದ್ದಿಯನ್ನ ಕವರ್ ಮಾಡಿದ್ದೆ ನಾನು. ಕಂಪನಿ OFS ಅನ್ನು ಅನೌನ್ಸ್ ಮಾಡಿರೋ ಬಗ್ಗೆ, ನಾನ್ ರಿಟೇಲ್ ಪೋರ್ಷನ್ ಫುಲ್ಲಿ ಸಬ್ಸ್ಕ್ರೈಬ್ ಆಗಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ನಾಳೆ ರಿಟೇಲ್ ಪೋರ್ಷನ್ ಗೆ ಓಪನ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದ್ರ ಬಗ್ಗೆ. ಇನ್ನು ಈ ಪ್ಯಾಕ್ ಪ್ರಿಫ್ಯಾಬ್ ಟೆಕ್ನಾಲಜೀಸ್ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಾರಣ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿದೆ. Q1 ರೆವೆನ್ಯೂ 24% ಜಂಪ್ ಆಗಿದೆ ನೋಡಬಹುದು ಇಯರ್ ಆನ್ ಇಯರ್. ಇದು ಒಳ್ಳೆ ರಿಯಾಕ್ಷನ್ ಗೂ ಕೂಡ ಕಾರಣ ಆಗಿದೆ. ಸ್ಟಾಕ್ ಅಲ್ಲಿ ನೋಡಬಹುದು ಪ್ಯಾಟ್ ಕೂಡ 13.8% ಜಂಪ್ ಆಗಿದೆ. ನಂತರ ಏತರ್ ಎನರ್ಜಿನಲ್ಲಿ ಇವತ್ತು ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಆಲ್ಮೋಸ್ಟ್ 14% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಖಂಡಿತ ಈ ರೀತಿಯ ರ್ಯಾಲಿಯನ್ನ ನಾವಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ರೀಸೆಂಟ್ ಆಗಿ ಒಂದು ರೀಲ್ ಅನ್ನ ಕವರ್ ಮಾಡಿದ್ದೆ ಇದ್ರ ಬಗ್ಗೆ. ನಾವು ಕೂಡ ಕೆಲವು ತಿಂಗಳ ಹಿಂದೆ ಸ್ವಲ್ಪ ತಗೊಂಡಿದ್ವಿ. ಬಟ್ ಈ ರೀತಿ ರ್ಯಾಲಿಯನ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೆನ್ನೆ ರಿಸಲ್ಟ್ ಅನೌನ್ಸ್ ಆಗಿದೆ. ರಿಸಲ್ಟ್ ಗೆ ಇವತ್ತು ಭರ್ಜರಿ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಹಲವು ಬ್ರೋಕರೇಜಸ್ ಕಂಪನಿಗೆ ಸಂಬಂಧಪಟ್ಟಂತೆ ಪಾಸಿಟಿವ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದು ಕೂಡ ಈ ರ್ಯಾಲಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ಬೋದು. ಬಟ್ ಕಂಪನಿಯ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ಈ ಬ್ರೋಕರೇಜಸ್ ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳಿ. ಆರ್ಟಿಕಲ್ ನಿಮಗೆ ಗೂಗಲ್ ಅಲ್ಲಿ ಸಿಗುತ್ತೆ. ಇನ್ನು ಡಾಬರ್ ಇಂಡಿಯಾ ಶೇರ್ ಅಲ್ಲಿ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ.
ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ FSSAI FMCG ಮೇಜರ್ ಒಂದು ಪ್ರಾಡಕ್ಟ್ ಗೆ ರಿಸ್ಟ್ರಿಕ್ಷನ್ಸ್ ಆಗಿದೆ. 100% ಗ್ಯಾರಂಟಿ ಕ್ಲೈಮ್ಸ್ ಮೂಲಕ ಸೇಲ್ ಮಾಡಬಾರದು ಅಂತ ಈ ನೋಟಿಸ್ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಗೂ ಕೂಡ ಕಾರಣ ಆಗಿದೆ ಇವತ್ತು. ನಂತರ KEI ಇಂಡಸ್ಟ್ರೀಸ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಕಂಪನಿಯ ರಿಸಲ್ಟ್ ಬಂದಿದೆ. ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ರಾಜೇಶ್ ಪವರ್ ಸ್ಟಾಕ್ ಫೋಕಸ್ ಅಲ್ಲಿ ಈ ಕಂಪನಿಯ ಬಗ್ಗೆ ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. 363 ಕೋಟಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು L&T ಕೂಡ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಅಲ್ಟ್ರಾ ಮೆಗಾ ಆರ್ಡರ್ ಅನ್ನ ಪಡ್ಕೊಂಡಿರೋ ಬಗ್ಗೆ, ಅಂದ್ರೆ 15,000 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಈ ಸುದ್ದಿಯನ್ನು ಕೂಡ ನಾನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಇನ್ ಕೇಸ್ ನೀವೇನು ವಾಟ್ಸ್ಆಪ್ ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ಒಂದಷ್ಟು ಅಪ್ಡೇಟ್ ಗಳನ್ನ ಅಲ್ಲಿ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಇನ್ನು RMC ಸ್ವಿಚ್ ಗೇರ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇದನ್ನು ಕೂಡ ನಾನು ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ನೋಡಬಹುದು 333 ಕೋಟಿ 79,70,307 ರೂಪಾಯಿ ಮೊತ್ತದ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು RMC ಸ್ವಿಚ್ ಗೇರ್ಸ್ ಲಿಮಿಟೆಡ್ ಇವತ್ತು. ಸರಿ ಗೆಳೆಯರೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.